ಕಪಾಲಭಾತಿ. ಸೂರ್ಯ ಮುದ್ರೆ ಇಟ್ಕೊಳ್ಳಿ. ಬೆನ್ನು ಸೊಂಟ ಕುತ್ತಿಗೆ ನೇರವಾಗಿರಲಿ. 1.5 ಸೆಕೆಂಡಿಗೊಂದು ಉಸಿರನ್ನ ಸಂಪೂರ್ಣ ಹೊರಬಿಟ್ಟು ಹೊಟ್ಟೆ ಭಾಗನ ಒಳಗೆ ಹೇಳ್ಕೊಳ್ಳಿ. ಉಸಿರು ಹೊರಬಿಡ್ತಾ ಹೊಟ್ಟೆಯನ್ನು ಒಳಗೆ ಹೇಳ್ಕೊಳ್ತಾ ಹೋಗಿ. ಬ್ರಹ್ಮ ಮುದ್ರೆ. ನಿಧಾನವಾಗಿ ದೀರ್ಘವಾಗಿ ಉಸಿರಾಡ್ತಾರೆ. ಹೊಟ್ಟೆಯ ಭಾಗವನ್ನು ಗಮನಿಸಿ, ಮೆದುಳಿನ ಭಾಗವನ್ನು ಗಮನಿಸಿ. ನಿಧಾನವಾಗಿ ದೀರ್ಘವಾಗಿ ಉಸಿರಾಡ್ತಾರೆ. ಕಪಾಲಭಾತಿ ಅಂದರೆ ಕೆನ್ನೆಗೆ ಅಥವಾ ತಲೆಗೂ ಕೂಡ ಕಪಾಲ ಅಂತ ಹೇಳ್ತೀವಿ, ಬ್ರಹ್ಮ ಕಪಾಲ ಅಂತ. ಹೊಳಪು ಅನ್ನುವಂಥ ಅರ್ಥ ಬರುತ್ತೆ. ಆ ಹೊಳಪು ಬರಬೇಕು ಅಂದರೆ ಹೊಟ್ಟೆಯ ಆರೋಗ್ಯ ಪರಿಪೂರ್ಣವಾಗಿ ಚೆನ್ನಾಗಿರಬೇಕು, ಮೆದುಳಿಗೆ ಆಕ್ಸಿಜನ್ ಸಪ್ಲೈ ಪ್ರಾಪರಾಗಿ ಆಗಬೇಕು. ಅದೆರಡೂ ನಮ್ಮ ಶರೀರದಲ್ಲಿ ಚೆನ್ನಾಗಿ ಆಗ್ತಾ ಇದೆ, ನಮ್ಮ ಆರೋಗ್ಯ ಪರಿಪೂರ್ಣವಾಗಿ ಚೆನ್ನಾಗಿದೆ ಅನ್ನೋ ಭಾವನೆಯನ್ನು ತಂದ್ಕೋಣ. ನಿಧಾನವಾಗಿ ದೀರ್ಘವಾಗಿ ಉಸಿರಾಡ್ತಾರೆ. ಕೈ ಚೆನ್ನಾಗುತ್ತೆ. ಮುಖಕ್ಕೆ ಸ್ಪರ್ಶವನ್ನು ಮಾಡಿಕೊಡಿ. ಹೊಟ್ಟೆಯನ್ನು ಒತ್ತಿ. ಭಸ್ತ್ರಿಕಾ ಪ್ರಾಣಾಯಾಮ. 2 ಕೈ ಶೋಲ್ಡರ್ ಲೆವೆಲ್ಗೆ ಬರಲಿ. ಉಸಿರು ತಗೊಳ್ಳಿ. ಹೊರಬಿಟ್ಬಿಟ್ಟು ಹೊಟ್ಟೆ ಪೂರ್ತಿ ಖಾಲಿ ಮಾಡಿ. 1. ಉಸಿರು ತಗೊಳ್ತಾ ಕೈ ಎತ್ತಿ. 2. 1 2. ಬ್ರಹ್ಮ ಮುದ್ರೆ. ನಿಧಾನವಾಗಿ ದೀರ್ಘವಾಗಿ ಉಸಿರಾಡ್ತಾರೆ. ಭಸ್ತ್ರಿಕಾ ಅಂದರೆ ಕುಲ್ಮೇಲಿರುವಂಥ ಒಂದು ರಬ್ಬರ್ ಚೀಲಕ್ಕೆ ಭಸ್ತ್ರಿಕಾ ಅಂತ ಹೇಳ್ತೀವಿ. ಅದರಿಂದ ಜೋರಾಗಿ ಗಾಳಿಯನ್ನು ಹಾಕಿದಾಗ ಬೆಂಕಿ ವೇಗವಾಗಿ ಬಂದು ಕಬ್ಬಣವನ್ನು ಕಾಯಿಸಿ ನಮಗೆ ಬೇಕಾದಂಥ ಆಕಾರವನ್ನು ಪಡಿಬೋದು. ಹಾಗೆ ನಮ್ಮ ಶ್ವಾಸಕೋಶಗಳಿಗೆ ಈ ರೀತಿ ಉಸಿರನ್ನು ಕೊಡೋದ್ರಿಂದ ಶ್ವಾಸಕೋಶದ ಕಲ್ಮಶ ನಿವಾರಣೆ ಆಗುತ್ತೆ. ಇಡೀ ಶರೀರಕ್ಕೆ ರಕ್ತ ಸಂಚಾರ ಸುಗಮವಾಗಿ ಆಗಿ ಶರೀರ ಶಕ್ತಿಯುತ ಆಗುತ್ತೆ. ರಿಲ್ಯಾಕ್ಸ್. ಕೈ ಚೆನ್ನಾಗುತ್ತೆ. ಮುಖಕ್ಕೆ ಸ್ಪರ್ಶವನ್ನು ಮಾಡಿಕೊಂಡು 2 ಕೈನಲ್ಲೂ ಪ್ರಾಣ ಮುದ್ರೆ. ಉಜ್ಜಾಯಿ ಪ್ರಾಣಾಯಾಮ. ಉಸಿರು ಸಂಪೂರ್ಣ ಹೊರಬಿಡಿ. ಚಿನ್ ಲಾಕ್ ಮಾಡಿಕೊಡಿ. ಘರ್ಷಣೆ ಮಾಡ್ತಾ ಉಸಿರು ತಗೊಳ್ಳಿ. ತಲೆ ಎತ್ತಿ ಎಡನಾಡಿಯಿಂದ ಹೊರಬಿಡಿ. ತಗೊಳ್ಳಿ. ತಲೆ ಎತ್ತಿ ಎಡನಾಡಿಯಿಂದ ತಗೊಳ್ಳಿ. ತಲೆ ಎತ್ತಿ ಎಡನಾಡಿಯಿಂದ. ಬ್ರಹ್ಮ ಮುದ್ರೆ. ನಿಧಾನವಾಗಿ ದೀರ್ಘವಾಗಿ ಉಸಿರಾಡ್ತಾರೆ. ಕಂಠದ ಭಾಗದಲ್ಲಿರುವಂಥ ಥೈರಾಯ್ಡ್ ಗ್ಲ್ಯಾಂಡ್ ನಾರ್ಮಲ್ ಆಗಿದೆ. ನಮ್ಮ ಆರೋಗ್ಯ ಪರಿಪೂರ್ಣವಾಗಿ ಚೆನ್ನಾಗಿದೆ ಅನ್ನೋ ಭಾವನೆಯನ್ನು ತಂದುಕೊಳ್ಳೋಣ. ಥೈರಾಯ್ಡ್ ಗ್ಲ್ಯಾಂಡ್ ಒಂದು ಚಿಟ್ಟೆ ಆಕಾರದಲ್ಲಿ ಕಂಠದ ಭಾಗದಲ್ಲಿದೆ. ನಮ್ಮ ಶರೀರದ ಕಣಗಳ ಬೆಳವಣಿಗೆಗೆ, ಜಾಯಿಂಟ್ಸ್ಗಳ ಮೂಮೆಂಟ್ಸಿಗೆ ಬಹಳ ಮುಖ್ಯವಾಗಿ ಬೇಕಾದಂಥ ಗ್ಲ್ಯಾಂಡ್. ರಿಲ್ಯಾಕ್ಸ್. ಕೈ ಚೆನ್ನಾಗುತ್ತೆ. ಕಂಠದ ಕೆಳಭಾಗದಿಂದ ಮೇಲ್ಭಾಗ. ಸೈಲೆಂಟ್ ಹಾಕ್ಬಿಡಿ.
ಅಗ್ನಿಸಾರ ಕ್ರಿಯೆ. ಮುಕ್ತಾಸ್ತ ಇಟ್ಕೊಳ್ಳಿ. ತಲೆ ಎತ್ತಿದ ಉಸಿರು ತಗೊಳ್ಳಿ. ಉಸಿರು ಸಂಪೂರ್ಣ ಹೊರಬಿಟ್ಟು ಹೊಟ್ಟೆ ಭಾಗ ಒಳಗೆ ಇಟ್ಕೊಳ್ಳಿ. ಹಿಂದೆ ಮುಂದೆ ಮಾಡಿ. ತಲೆ ಎತ್ತಿದ ಉಸಿರು ತಗೊಳ್ಳಿ. ಉಸಿರು ಸಂಪೂರ್ಣ ಹೊರಬಿಟ್ಟು ಹೊಟ್ಟೆ ಭಾಗ ಒಳಗೆ ಇಟ್ಕೊಳ್ಳಿ. ಹಿಂದೆ ಮುಂದೆ ಮಾಡಿ. ತಲೆ ಎತ್ತಿದ ಉಸಿರು ತಗೊಳ್ಳಿ. ಹೊರಬಿಟ್ಟ ತಲೆ ಒಳಗೆ ಹಾಕಿ ಹೊಟ್ಟೆಯನ್ನು ಹಿಂದೆ ಮುಂದೆ ಮಾಡಿ. ಉಸಿರಾಡ್ಬಿಡಿ. ಚಿನ್ ಲಾಕ್ ಆಗಿದೆ. ಉಸಿರು ತಗೊಳ್ಳಿ. ರಿಲ್ಯಾಕ್ಸ್. ಬ್ರಹ್ಮ ಮುದ್ರೆ. ಬಾಯಲ್ಲಿಟ್ಕೊಂಡು ರಸ ನುಂಗ್ತಾರೆ. ಸರಿ, ನಿಧಾನವಾಗಿ ದೀರ್ಘವಾಗಿ ಉಸಿರಾಡ್ತಾರೆ. ಅಗ್ನಿಸಾರ ಕ್ರಿಯೆ ಅಂತ ಹೆಸರಲ್ಲೇ ಇರೋ ಹಾಗೆ ಅಗ್ನಿ ಉತ್ಪತ್ತಿ ಆದಷ್ಟು ಶಾಖ ನಮ್ಮ ಹೊಟ್ಟೆಯ ಭಾಗದಲ್ಲಿ ಉತ್ಪತ್ತಿ ಆಗುತ್ತೆ. ಅಲ್ಲಿರುವಂಥ ಕೊಬ್ಬಿನಂಶ ಕರಗುತ್ತೆ. ಇಡೀ ಶರೀರದಲ್ಲಿರುವಂಥ ಕಲ್ಮಶ ಒಂದೊಂದ್ಸತಿ ಸಂಪೂರ್ಣ ಹೊರಗೆ ಹೋಗಿರಲ್ಲ, ಅಂಥ ಕಲ್ಮಶ ಕೂಡ ಹೊರಗಡೆ ಹೋಗುತ್ತೆ. ಬೆಂಕಿ ಎಷ್ಟು ಶಾಖ ನಮ್ಮ ಹೊಟ್ಟೆಯ ಭಾಗದಲ್ಲಿ ಉತ್ಪತ್ತಿ ಆಗೋದ್ರಿಂದ ಇದಕ್ಕೆ ಅಗ್ನಿಸಾರ ಕ್ರಿಯೆ ಅನ್ನುವಂಥ ಹೆಸರು ಬಂದಿದೆ. ನಿಧಾನವಾಗಿ ದೀರ್ಘವಾಗಿ ಉಸಿರಾಟ. ಕೈ ಚೆನ್ನಾಗಿ ಉಜ್ಜಿ ಮುಖಕ್ಕೆ ಸ್ಪರ್ಶವನ್ನು ಮಾಡಿಕೊಡಿ. ಹೊಟ್ಟೆಯನ್ನು ಒತ್ತಿ ಉಜ್ಜಿ. ಕೊಪ್ಪಳದ ಕೆಳಗಡೆ ಒಂದು ಕೈ, ಮೇಲ್ಗಡೆ ಒಂದು ಕೈ. ಪ್ರದಕ್ಷಿಣೆ ಹಸ್ತ, ಅಪ್ರದಕ್ಷಿಣೆ ಹಸ್ತ. ವಜ್ರಾಸನ ಬನ್ನಿ. ಎರಡು ಕೈಗಳನ್ನು ಹಿಂದೆ ಕಟ್ಕೊಡಿ. ಭುಜಗಳನ್ನು ಹಿಂದೆ ಮಾಡಿ. ತಲೆ ಎತ್ತಿದ ಉಸಿರು ತಗೊಳ್ಳಿ. ಬಾಯಿಂದ ಉಸಿರು ಹೊರಬಿಡ್ತಾ ಮುಂದೆ ಬಾ. ತಲೆ ಎತ್ತಿದ ಉಸಿರು ತಗೊಳ್ಳಿ. ಬಾಯಿಂದ ಹೊರಬಿಡ್ತಾ ತಲೆ ಎತ್ತಿದ ಉಸಿರು ತಗೊಳ್ಳಿ. ಬಾಯಿಂದ ಹೊರಬಿಡ್ತಾ ತಲೆ ಎತ್ತಿದ ಉಸಿರು ತಗೊಳ್ಳಿ. ಈಗ ಮುಷ್ಟಿಯನ್ನು ಕಟ್ಟಿ ಹೊಕ್ಕಳದ ಆಚೆ ಈಚೆ ಇಡಿ. ತಲೆ ಎತ್ತಿದ ಉಸಿರು ತಗೊಳ್ಳಿ. ಉಸಿರು ಸಂಪೂರ್ಣ ಹೊರಬಿಡ್ತಾ ಮುಂದೆ ಬಾಗಿ ದೃಷ್ಟಿಯನ್ನು ಮೇಲ್ ಮಾಡಿ. ಉಸಿರು ತಗೊಳ್ತಾ ವಾಪಸ್ ಹೊರಬಿಡ್ತಾ ಮುಂದೆ ಬಾಗಿ ದೃಷ್ಟಿಯನ್ನು ಮೇಲ್ ಮಾಡಿ. ಉಸಿರು ತಗೊಳ್ತಾ ವಾಪಸ್ ಮಾಡಿ. ಹೊರಬಿಡ್ತಾ ಮುಂದೆ ಬಾಗಿ ದೃಷ್ಟಿಯನ್ನು ಮೇಲ್ ಮಾಡಿ. ಉಸಿರು ತಗೊಳ್ತಾ ವಾಪಸ್ ಬನ್ನಿ. ಎಡಗೈ ಮೇಲೆ ಬಲಗೈ ಇಟ್ಟು ಹೊಟ್ಟೆ ಪ್ರೆಸ್ ಮಾಡಿ. ತಲೆ ಎತ್ತಿದ ಉಸಿರು ತಗೊಳ್ಳಿ. ಉಸಿರು ಸಂಪೂರ್ಣ ಹೊರಬಿಡ್ತಾ ಮುಂದೆ ಬಾಗಿ ದೃಷ್ಟಿಯನ್ನು ಮೇಲ್ ಮಾಡಿ. ಉಸಿರು ತಗೊಳ್ತಾ ವಾಪಸ್ ಬನ್ನಿ. ಹೊರಬಿಡ್ತಾ ಮುಂದೆ ಬಾಗಿ ದೃಷ್ಟಿಯನ್ನು ಮೇಲ್ ಮಾಡಿ. ಉಸಿರು ತಗೊಳ್ತಾ ವಾಪಸ್ ಬನ್ನಿ. ರಿಲ್ಯಾಕ್ಸ್. ಬ್ರಹ್ಮ ಮುದ್ರೆ. ನಿಧಾನವಾಗಿ ದೀರ್ಘವಾಗಿ ಉಸಿರಾಡ್ತಾರೆ. ಹೊಟ್ಟೆಯ ಭಾಗದಲ್ಲಿರುವಂಥ ಪ್ಯಾಂಕ್ರಿಯಾಸ್ ಸರಿಯಾಗಿ ಕೆಲಸ ಮಾಡ್ತಾ ಇದೆ. ನಮ್ಮ ದೇಹದ ಗ್ಲೂಕೋಸ್ ಲೆವೆಲ್ ನಾರ್ಮಲ್ ಆಗಿದೆ ಅನ್ನೋ ಭಾವನೆಯನ್ನು ತಂದ್ಕೋಣ. ಪ್ಯಾಂಕ್ರಿಯಾಸ್ ಒಂದು ಸಣ್ಣ ಅಂಗಾಂಗ, ನಾಲಿಗೆ ಆಕಾರದಲ್ಲಿ ಹೊಕ್ಕಳದ ಹಿಂಭಾಗದಲ್ಲಿದೆ. ಅದು ನಮ್ಮ ಇಡೀ ಶರೀರದ ಗ್ಲೂಕೋಸನ್ನು ಮೇಂಟೈನ್ ಮಾಡುತ್ತೆ. ನಮ್ಮ ಶರೀರದ ಗ್ಲೂಕೋಸ್ ಲೆವೆಲ್ ನಾರ್ಮಲ್ ಆಗಿದೆ ಅನ್ನೋ ಭಾವನೆಯನ್ನು ತಂದ್ಕೋಣ. ನಿಧಾನವಾಗಿ ದೀರ್ಘವಾಗಿ ಉಸಿರಾಡ್ತಾರೆ. ಕೈ ಚೆನ್ನಾಗುತ್ತೆ. ಮುಖಕ್ಕೆ ಸ್ಪರ್ಶವನ್ನು ಮಾಡಿಕೊಳ್ಳಿ. ಹೊಟ್ಟೆಯನ್ನೊಮ್ಮೆ ಒತ್ತಿ
ಕ್ಯಾಟ್ ಪೊಸಿಷನ್ ಬನ್ನಿ. ಶ್ವಾನಾಸನ. ನಾಲ್ಗೆಯನ್ನು ಹೊರಗೆ ತೆಗಿರಿ, ಉಸಿರನ್ನ ಹೊರಗೆ ಹಾಕ್ತಾ ಹೋಗಿ ಡಾಗ್ ಥರ ಬ್ರೀತ್ ಮಾಡಿ. ಬ್ರಹ್ಮ ಮುದ್ರೆ. ನಿಧಾನವಾಗಿ ದೀರ್ಘವಾಗಿ ಉಸಿರಾಡ್ತಾರೆ. ಹೊಟ್ಟೆಯ ಭಾಗದಲ್ಲಿರುವಂಥ ಎಲ್ಲ ಕಲ್ಮಶ ಗಾಳಿ ಹೊರಗಡೆ ಹೋಗಿದೆ. ನಮ್ಮ ಹೊಟ್ಟೆಯ ಆರೋಗ್ಯ ಪರಿಪೂರ್ಣವಾಗಿ ಚೆನ್ನಾಗಿದೆ ಅನ್ನೋ ಭಾವನೆಯನ್ನು ತಂದ್ಕೋಣ. ಈ ರೀತಿ ಶ್ವಾನದ ಥರ ಉಸಿರನ್ನ ಹೊರಗೆ ಹಾಕೋದ್ರಿಂದ ನಮ್ಮ ಸಂಪೂರ್ಣವಾದಂಥ ಜೀರ್ಣಾಂಗಕ್ಕೆ ವ್ಯಾಯಾಮ ಆಗುತ್ತೆ. ಅಲ್ಲೇನಾದ್ರು ಕಲ್ಮಶ ಗಾಳಿ ಇದ್ದರೆ ಅದು ನಿವಾರಣೆ ಆಗುತ್ತೆ. ರಿಲ್ಯಾಕ್ಸ್. ಚೆನ್ನಾಗುತ್ತೆ. ಮುಖಕ್ಕೆ ಸ್ಪರ್ಶವನ್ನು ಮಾಡಿಕೊಡಿ. ಹೊಟ್ಟೆಯನ್ನು ಒತ್ತಿ ಉಜ್ಜಿ. ಮತ್ತೊಮ್ಮೆ ಕ್ಯಾಟ್ ಪೊಸಿಷನ್ ಬನ್ನಿ. ಸಿಂಹ ಗರ್ಜಾಸನ. ಈಗ ಸಿಂಹ ಥರ ಜೋರ ಗರ್ಜನೆ ಮಾಡೋಣ. ಉಸಿರನ್ನ ತಗೊಳ್ಳಿ. ನಾಲ್ಗೆಯನ್ನು ಹೊರಗೆ ಹಾಕಬೇಕು. ಕಣ್ಗುಡ್ಡೆಯನ್ನು ಮೇಲೆ ಮಾಡಬೇಕು. ಉಸಿರು ತಗೊಳ್ಳಿ. 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 ಬ್ರಹ್ಮ ಮುದ್ರೆ. ನಿಧಾನವಾಗಿ ದೀರ್ಘವಾಗಿ ಉಸಿರಾಡ್ತಾರೆ. ಸಿಂಹತ್ತರ ಗರ್ಜನೆ ಮಾಡೋದ್ರಿಂದ ನಮ್ಮ ಸಂಪೂರ್ಣವಾದಂಥ ಉಸಿರಾಟ ಕ್ರಿಯೆಗೆ ವ್ಯಾಯಾಮ ಆಗುತ್ತೆ. ಧ್ವನಿಪೆಟ್ಟಿಗೆ, ಅನ್ನನಾಳ ಪ್ರತಿಯೊಂದಕ್ಕೂ ವ್ಯಾಯಾಮ ಆಗುತ್ತೆ. ಅಲ್ಲಾಗ್ತಾ ಇರುವಂಥ ಒಂದು ಸಣ್ಣ ಕಂಪನವನ್ನು ಗಮನಿಸಿ ನಿಧಾನವಾಗಿ ದೀರ್ಘವಾಗಿ ಉಸಿರಾಡ್ತಾರೆ. ಒಂದು ಪ್ರಾಣಾಯಾಮ ಆದ ನಂತರ ರಿಲ್ಯಾಕ್ಸ್ ಮಾಡುವಂಥ ಉದ್ದೇಶ ಏನಪ್ಪ ಅಂದರೆ ಒಂದಾದ್ಮೇಲೆ ಒಂದು ಮಾಡಬಾರ್ದು. ನಮ್ಮ ಹಾರ್ಟ್ ಬೀಟ್ ನಾರ್ಮಲಿ ಬರಬೇಕು. ಆ ನಂತರವೇ ಮುಂದಿನ ಪ್ರಾಣಾಯಾಮಕ್ಕೆ ಹೋಗಬೇಕು. ರಿಲ್ಯಾಕ್ಸ್. ಕೈ ಚೆನ್ನಾಗುತ್ತೆ. ಮುಖಕ್ಕೆ ಸ್ಪರ್ಶವನ್ನು ಮಾಡಬೇಕು. ಹಾಸ್ಯಾಸನ. ಜೋರಾಗಿ ನಗಬೇಕು. ಕೈ ಮೇಲೆ ತಿದ್ದ ಇಳಿಸ್ತಾ ಕೈ ಸರಿ ಕೂತ್ಕೋ ಕೂತ್ಕೋ. ಸ್ಟಾರ್ಟ್. ನಿಧಾನವಾಗಿ ದೀರ್ಘವಾಗಿ ಉಸಿರಾಡ್ತಾರೆ. ನಿಮ್ಮ ಎದೆಯ ಏರಿಳಿತವನ್ನು ಗಮನಿಸಿ. ಹಾರ್ಟ್ ಬೀಟನ್ನು ಗಮನಿಸಿ. ಸಾಮಾನ್ಯವಾದಂಥ ಹೃದಯ ಬಡಿತಕ್ಕಿಂತ ಸ್ವಲ್ಪ ವೇಗ ಆಗಿದೆ. ವೇಗವಾದಂಥ ಹೃದಯದ ಬಡಿತ ರಕ್ತ ಸಂಚಾರವನ್ನು ವೇಗ ಮಾಡುತ್ತೆ. ಬ್ಲಡ್ ವೈನ್ಸಲ್ಲಿ ಕೊಲೆಸ್ಟ್ರಾಲ್ ಬ್ಲಾಕೇಜಸ್, ಶುಗರ್ ಬ್ಲಾಕೇಜಸ್ ಇದ್ದರೆ ನಿವಾರಣೆ ಮಾಡಿಕೊಡುತ್ತೆ. ಮಂಕುತಿಮ್ಮನ ಕಗ್ಗದಲ್ಲಿ ಕೂಡ ಹೇಳಿದ್ದಾರೆ, ನಗುತ್ತಾ ನಗಿಸ್ತಾ ಬಾಳಿ ಅಂತ. ನಗ್ತಾ ನಗಿಸ್ತಾ ನಾವು ಬಾಳಿದಷ್ಟು ನಮ್ಮ ಆರೋಗ್ಯ, ಆಯಸ್ಸು ಎರಡೂ ಅಭಿವೃದ್ಧಿ ಹೊಂದುತ್ತೆ. ರಿಲ್ಯಾಕ್ಸ್. ಕೈ ಚೆನ್ನಾಗುತ್ತೆ. ಮುಖಕ್ಕೆ ಸ್ಪರ್ಶವನ್ನು. ಸುಖಾಸನ ಬನ್ನಿ. ಬೆನ್ನು ಸೊಂಟಕ್ಕೆ ನೇರ ಮಾಡಿಕೊಡಿ. ಎಡಗೈನಲ್ಲಿ ಚಿನ್ಮುದ್ರೆ. ಬಲ ಹೆಬ್ಬೆರಳಿನಿಂದ ಬಲನಾಡಿಯನ್ನು ಮುಚ್ಚಿ ಚಂದ್ರಾನುಲೋಮ ವಿಲೋಮ ಪ್ರಾಣಾಯಾಮ. ಚಂದ್ರನಾಡಿಯಲ್ಲೇ ಅನುಲೋಮ ವಿಲೋಮ ಮಾಡೋದ್ರಿಂದ ಇದಕ್ಕೆ ಚಂದ್ರಾನುಲೋಮ ವಿಲೋಮ ಅಂತ ಹೇಳ್ತೀವಿ. ಬಲನಾಡಿಯನ್ನು ಮುಚ್ಚಿ ಎಡನಾಡಿಯಿಂದ ಉಸಿರು ಸಂಪೂರ್ಣ ಹೊರಬಿಡಿ.
ಹೊರಗೆ ಬಿಡಿ. ಒಳಗೆ ತಗೊಳ್ಳಿ. ಹಾಗೆ ಮುಂದುವರಿಸ್ಕೊಂಡು ಹೋಗಿ. ಬಲಕೈಯನ್ನು ಕೆಳಗಿಳಿಸಿ, ಎಡನಾಡಿಯನ್ನು ಮುಚ್ಚಿ, ಬಲನಾಡಿಯಿಂದ ಉಸಿರನ್ನ ಸಂಪೂರ್ಣ ಹೊರಬಿಡಿ. ರೇಚಕ ಮತ್ತು ಪೂರಕ ಎರಡು ಒಂದೇ ನಾಡಿಯಿಂದ ಮಾಡಿ. ರೇಚಕ ಅಂದರೆ ಹೊರಗೆ ಬಿಡೋದು, ಪೂರಕ ಅಂದರೆ ಒಳಗೆ ತಗೊಳ್ಳೋದು. ಸಂಪೂರ್ಣ ಹೊರಗೆ ಬಿಟ್ಟು ಸ್ಟಾಪ್ ಮಾಡಿ. ಬ್ರಹ್ಮ ಮುದ್ರೆ. ನಿಧಾನವಾಗಿ ದೀರ್ಘವಾಗಿ ಉಸಿರಾಡ್ತಾರೆ. ನಮ್ಮ ಎಡನಾಡಿ ಚಂದ್ರನಾಡಿ, ಬಲನಾಡಿ ಸೂರ್ಯನಾಡಿ, ಮಧ್ಯದಲ್ಲಿರೋದು ಸುಷುಮ್ನ ನಾಡಿ. ಚಂದ್ರನಾಡಿಯಿಂದ ಉಸಿರಾಡಿದರೆ ನಮ್ಮ ದೇಹಕ್ಕೆ ತಂಪು ಸಿಗುತ್ತೆ. ಪದೇ ಪದೇ ಹೀಟ್ ಆಗ್ತಾ ಇದ್ದರೆ, ಪದೇ ಪದೇ ದೇಹಕ್ಕೆ ಉಷ್ಣ ಆಗ್ತಾ ಇದ್ದರೆ ಅಂಥವರು ಚಂದ್ರಾನುಲೋಮ ವಿಲೋಮ ಮಾಡಿಕೊಳ್ಬೇಕು. ಬಲನಾಡಿ ಸೂರ್ಯನಾಡಿ. ಸೂರ್ಯನಾಡಿಯಿಂದ ಉಸಿರಾಡಿದರೆ ನಮ್ಮ ದೇಹಕ್ಕೆ ಶಾಖ ಸಿಗುತ್ತೆ. ಯಾರಿಗೆ ಹೀಟಿನ ಕಾಯಿಲೆಗಳು, ಪೈಲ್ಸ್ ಪ್ರಾಬ್ಲಮ್, ಬಾಯಿ ಹುಣ್ಣಾಗೋದು, ಅಂಗೈಯಂಗಾಲು ಉರಿ, ಮೂತ್ರ ಉರಿ, ಇಂಥ ಸಮಸ್ಯೆಗಳಿರೋರು ಸೂರ್ಯಾನುಲೋಮ ವಿಲೋಮನ ಮಾಡಬಾರ್ದು, ಚಂದ್ರಾನುಲೋಮ ವಿಲೋಮ ಮಾಡಬೇಕು. ಸೂರ್ಯಾನುಲೋಮ ವಿಲೋಮ ಮಾಡೋರು ಯಾರಿಗೆ ಪದೇ ಪದೇ ಕಫ ಕಟ್ತಾ ಇರುತ್ತೆ, ವೀಸಿಂಗ್ ಪ್ರಾಬ್ಲಮ್ ಇರುತ್ತೆ, ಬೆಳಗ್ಗೆ ಎದ್ದ ತಕ್ಷಣ ಅಕ್ಷಿ, ತುಂಬ ಜನಕ್ಕೆ ಆ ಸಮಸ್ಯೆ ಇರುತ್ತೆ. ಎದ್ದ ತಕ್ಷಣ ಒಂದು 50ರಿಂದ 100 ಸತಿ ಅಕ್ಷಿ ಮಾಡ್ತಾರೆ. ಅಂಥವರೆಲ್ಲ ಸೂರ್ಯಾನುಲೋಮ ವಿಲೋಮ ಮಾಡಿಕೊಂಡ್ರೆ ಕ್ರಮೇಣ ಒಂದು ಸಮಸ್ಥಿತಿಗೆ ನಮ್ಮ ಶರೀರದ ಆರೋಗ್ಯ ಬರುತ್ತೆ. ರಿಲ್ಯಾಕ್ಸ್. ಕೈ ಚೆನ್ನಾಗುತ್ತೆ. ಮುಖಕ್ಕೆ ಸ್ಪರ್ಶವನ್ನು ಮಾಡಿ. ಎರಡು ಕೈನಲ್ಲಿ ಚಿನ್ಮುದ್ರೆ. ಮತ್ತೊಮ್ಮೆ ಬೆನ್ನು ಸೊಂಟ ಕುತ್ತಿಗೆ ನೇರ ಮಾಡಿಕೊಳ್ಳಿ. ಅನುಲೋಮ ವಿಲೋಮ ಪ್ರಾಣಾಯಾಮ. ಉಸಿರನ್ನ ಸಂಪೂರ್ಣ ಹೊರಗೆ ಬಿಡಿ. ಹೊರಗೆ ಬಿಡ್ತಾ ನಿಮ್ಮ ಹೊಟ್ಟೆಯ ಭಾಗವನ್ನು ನಿಧಾನವಾಗಿ ಒಳಗೆ ತಗೊಳ್ಳಿ. ಅಷ್ಟೇ ನಿಧಾನವಾಗಿ ಒಳಗೆ ತಗೊಳ್ಳಿ. ಲಂಗ್ಸನ್ನ ಸ್ಟ್ರೆಚ್ ಮಾಡ್ತಾ ಹೋಗಿ. ಅದ್ರ ಜೊತೆ ಅಬ್ಡಮನ್ ಸ್ಟ್ರೆಚ್ ಆಗುತ್ತೆ. ಅಬ್ಡಮನ್ನ ಕಂಪ್ರೆಸ್ ಮಾಡಬೇಡಿ. ಡಯಾಫಾರ್ಮ್ ಕೆಳಗೆ ಹೋಗಬೇಕು. ಆವಾಗಷ್ಟೇ ನಮ್ಮ ಲಂಗ್ಸಿಗೆ ಸಂಪೂರ್ಣ ಜಾಗ ಸಿಗುತ್ತೆ. ನಿಧಾನವಾಗಿ ಹೊರಗೆ ಬಿಡಿ. ಅಷ್ಟೇ ನಿಧಾನವಾಗಿ ಒಳಗೆ ತಗೊಳ್ಳಿ. ಪೂರಕ, ರೇಚಕ. ಇನ್ಹೇಲ್, ಎಕ್ಸೆಲ್. ಹಾಗೆ ಮುಂದುವರಿಸ್ಕೊಂಡು ಹೋಗಿ. ನಿಮ್ಮ ಗಮನ ನಿಮ್ಮ ಎದೆಯ ಭಾಗ ಮತ್ತು ಹೊಟ್ಟೆಯ ಭಾಗದಲ್ಲಿ ಮಾತ್ರ ಇರಲಿ. ಮನಸ್ಸಿನಲ್ಲಿ ಕೂಡ ಒಂದು ಪವಿತ್ರವಾದಂಥ ಭಾವನೆ ಇರಲಿ. ಉಸಿರನ್ನ ಹೊರಗೆ ಹಾಕ್ತಾ ಎಲ್ಲ ಕೆಟ್ಟದ್ದನ್ನು ಹೊರಗೆ ಹಾಕ್ತಿದ್ದೀವಿ ಅನ್ನೋ ಭಾವನೆ ಇರಲಿ.
ಉಸಿರನ್ನ ಒಳಗೆ ತಗೊಳ್ತಾ ಸುಖ, ಸಂತೋಷ, ನೆಮ್ಮದಿ, ಆಯಸ್ಸು, ಆರೋಗ್ಯವನ್ನೆಲ್ಲ ಒಳಗೆ ತಗೊಳ್ತಾ ಇದ್ದೀವಿ ಅನ್ನೋ ಭಾವನೆಯಲ್ಲಿ ಮನಸ್ಸಿನ ಭಾವನೆ ಬಹಳ ಮುಖ್ಯ ಆಗುತ್ತೆ. ನಮ್ಮ ಇಡೀ ಸಿಸ್ಟಮ್ ಮನಸ್ಸು ಹೇಳ್ದಂಗೆ ಕೇಳುತ್ತೆ. ಲಂಗ್ಸನ್ನು ಹೆಂಗೆ ಎಕ್ಸ್ಪ್ಲೇನ್ ಮಾಡಬೇಕು, ಸ್ಟ್ರೆಚ್ ಮಾಡಬೇಕು ಅಂದರೆ, ಒಂದು ಬಲೂನ್ಗೆ ಗಾಳಿ ಹಾಕ್ತಾ 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 ಅದು ಹೇಗೆ ಉಬ್ಬುತ್ತೋ ಹಾಗೆ ಉಬ್ಬುತ್ತೆ ಅನ್ನುವಂಥ ಭಾವನೆ ಇರಬೇಕು. ಅದು ಹಾಗೆ ಉಬ್ಬುತ್ತೆ. ಅದನ್ನು ನಿಮ್ಮ ಒಳ ಮನಸ್ಸಿಂದ ನೋಡ್ತಾ ಮಾಡಿ. ಉಸಿರು ಹೊರಬಿಡ್ತಾ ಹಾಗೆ ಸಂಪೂರ್ಣ ಕುಗ್ಗುತ್ತೆ. ಅದು ಆ ಆ್ಯಕ್ಷನ್ನ ಸಬ್ಕಾನ್ಷಿಯಸ್ ಮೈಂಡಿಂದ ನೀವು ನೋಡ್ತಾ ಇದ್ದರೆ ನೀವು ಇನ್ನೂ ಡೀಪಾಗಿ ಬ್ರೀತ್ ಮಾಡ್ತೀರ. ಹಾಗಂತ ಉಸಿರು ಕಟ್ಟೋ ತನಕ ಉಸಿರು ತೊಗೊಳ್ಬೇಡಿ. ನಿಮ್ಗೆ ಎಷ್ಟು ಸಾಧ್ಯ ಅಷ್ಟು ಬರ್ತಾ 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 ಡ್ಯೂರೇಷನ್ ಜಾಸ್ತಿ ಆಗ್ತಾ ಹೋಗುತ್ತೆ. ಉಸಿರು ಸಂಪೂರ್ಣ ಹೊರಬಿಟ್ಟು ಸ್ಟಾಪ್ ಮಾಡಿ ಬ್ರಹ್ಮ ಮುದ್ರೆ. ನಿಧಾನವಾಗಿ ದೀರ್ಘವಾಗಿ ಉಸಿರಾಡ್ತಾರೆ. ಮನಸ್ಸಿನ ಶಾಂತತೆಯನ್ನು ಗಮನಿಸಿ. ದೀರ್ಘವಾದ ಉಸಿರಾಟ ಮನಸ್ಸನ್ನು ಶಾಂತ ಸ್ಥಿತಿಯಲ್ಲಿ ಇಟ್ಕೊಳ್ಳಿಕ್ಕೆ ಅವಕಾಶ ಆಗುತ್ತೆ. ಪದೇ ಪದೇ ಕೋಪ ಬರದ ಹಾಗೆ ಕಾಪಾಡುತ್ತೆ. ಸಾಮಾನ್ಯವಾದಂಥ ಉಸಿರಾಟದಲ್ಲಿ ನಾವು 16 to 17 ಟೈಮ್ಸ್ ಬ್ರೀತ್ ಮಾಡ್ತೀವಿ. ಈ ರೀತಿ ದೀರ್ಘತೆಯನ್ನು ಅಳವಡಿಸ್ಕೊಳ್ತಾ ಕೌಂಟ್ಸ್ ಕಡಿಮೆ ಆಗುತ್ತೆ, ಲೆಂತ್ ಜಾಸ್ತಿ ಆಗುತ್ತೆ. ನಿಧಾನವಾದ ದೀರ್ಘವಾದ ಕೈ ಚೆನ್ನಾಗುತ್ತೆ. ಮುಖಕ್ಕೆ ಸ್ಪರ್ಶವನ್ನು ಮಾಡಿ. ನಾಡಿ ಶೋಧನ ಪ್ರಾಣಾಯಾಮ. ಎಡಗೈನಲ್ಲಿ ಸೂರ್ಯ ಮುದ್ರೆಯನ್ನು ಇಟ್ಕೊಳ್ಳಿ, ಬಲಗೈನಲ್ಲಿ ಮುರುಗಿ ಮುದ್ರೆ. ಬೆನ್ನು ಸೊಂಟ ಕುತ್ತಿಗೆ ಮತ್ತೊಮ್ಮೆ ನೇರ ಮಾಡಿ, ಬಲ ನಾಡಿಯನ್ನು ಮುಚ್ಚಿ, ಎಡನಾಡಿಯಿಂದ ಸಂಪೂರ್ಣ ರೇಚಕ ಎಕ್ಸೆಲ್ ತಗೊಳ್ಳಿ. ಇನ್ಹೇಲ್ ಮಾಡಿ, ರೈಟ್ ಎಕ್ಸೆಲ್, right inhale, left exhale. ಹಾಗೆ ಕಂಟಿನ್ಯೂ ಮಾಡಿ. ನೀನು ಅಲ್ಲಿ ಹೋಗ್ಬಿಟ್ಟು ಆಸನ ಮಾಡಿ, ಮ್ಯಾಟ್ ತಗೊಂಡು ಮಾಲ ನೀವು ಈ ಕಡೆ ಹಾಕಿ ಹೋಗಿ ಆಸನ ಮಾಡ್ತೀವಿ. ಗೋಡೆ ಹಾಕು. ಈಗೇನೇನು ಆಸನ ಬರುತ್ತೆ ಮಾಡ್ತಾವೆ. ಕೈನ ಮೂಗಿನ ಕೆಳಭಾಗದಲ್ಲಿ ಇಟ್ಕೊಳ್ಬೇಡಿ. ಅವಾಗೇನಾಗುತ್ತೆ ಅಂದರೆ ನಾವು ಕಲ್ಮಶ ಗಾಡಿಯನ್ನು ಹೊರಬಿಟ್ಟಿರ್ತೀವಲ್ಲ, ಅದನ್ನೇ ಮತ್ತೆ ನಾವೇ ತಗೊಳ್ತೀವಿ. ಸೊ ಕೈ ಸೈಡಿಂದ ಇಟ್ಕೊಳ್ಳಿ. ಎಡನಾಡಿಯಿಂದ ಉಸಿರು ಹೊರಗೆ ಬಿಟ್ಟ ನಂತರ ಸ್ಟಾಪ್ ಮಾಡಿ ಬ್ರಹ್ಮ ಮುದ್ರೆ.
ನಿಧಾನವಾಗಿ ದೀರ್ಘವಾಗಿ ಉಸಿರಾಡ್ತಾರೆ. ಎರಡು ನಾಡಿಗಳ ಶುದ್ಧತೆಯನ್ನು ಗಮನಿಸಿ. ಕಣ್ಣುಗಳು ತಂಪಾಗಿರೋದನ್ನು ಗಮನಿಸಿ. ನಿಧಾನವಾಗಿ ದೀರ್ಘವಾಗಿ ಉಸಿರಾಡ್ತಾರೆ. ನಾಡಿ ಶೋಧನ ಪ್ರಾಣಾಯಾಮ ಒಂದು ಅದ್ಭುತವಾದಂಥ ಪ್ರಾಣಾಯಾಮ. ಎರಡು ನಾಡಿಗಳು ಸರಿಯಾಗಿ ಕೆಲಸ ಮಾಡಿದರೆ ನಮ್ಮ ಇಡೀ ಸಿಸ್ಟಮ್ ಸರಿ ಹೋಗುತ್ತೆ. ಶರೀರದ ಯಾವ್ದಾದ್ರು ನ್ಯೂನ್ಯತೆಗಳಿದ್ರೆ, ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಇರ್ಬೋದು, ಡಯೇರಿಯಾ ಅಥವಾ ಗರ್ಭಕೋಶಕ್ಕೆ ಸಂಬಂಧಪಟ್ಟಂಥ ತೊಂದರೆ, ಕಣ್ಣುಗಳ ತೊಂದರೆ, ಇಂಥ ಎಲ್ಲ ತೊಂದರೆಗಳನ್ನು ಇನಿಷಿಯಲ್ ಸ್ಟೇಜಲ್ಲಿದ್ದರೆ ಅದನ್ನು ನಿವಾರಣೆ ಮಾಡಿಕೊಳ್ಳುವಂಥ ಸಾಮರ್ಥ್ಯ ಈ ನಾಡಿ ಶೋಧನ ಪ್ರಾಣಾಯಾಮಕ್ಕಿದೆ. ಆದರೆ ಒಂದು ದಿನ 2 ದಿನ ಮಾಡಿದರೆ ಸಾಕಾಗಲ್ಲ. ಪ್ರತಿದಿನ 10 ನಿಮಿಷ ಮಾಡಿಕೊಳ್ಬೇಕು. ಆದರೆ 10 ನಿಮಿಷ ಕಂಟಿನ್ಯೂಸ್ ಆಗಿ ಮಾಡೋಕ್ಕಾಗಲ್ಲ ಅಂದರೆ 3 ನಿಮಿಷದ 3 ಭಾಗ ಮಾಡಿಕೊಂಡು ಮಾಡ್ತಾ ಹೋದರೆ ಹೆಲ್ತ್ ಯಾವ ರೀತಿ ಇಂಪ್ರೂವ್ ಆಗುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ. ಒಂಥರ ಶಾಂತವಾಗ್ತೀವಿ, ಆರೋಗ್ಯ ಸುಧಾರಿಸ್ತಾ ಹೋಗುತ್ತೆ. ರಿಲ್ಯಾಕ್ಸ್, ಕೈ ಚೆನ್ನಾಗುತ್ತೆ. ಮುಖಕ್ಕೆ ಸ್ಪರ್ಶವನ್ನು ಮಾಡಿ. ಎರಡು ಕೈನಲ್ಲೂ ಪ್ರಾಣ ಮುದ್ರೆ, ಶೀತಾಳಿ ಪ್ರಾಣಾಯಾಮ. ಉಸಿರು ಸಂಪೂರ್ಣ ಹೊರಬಿಡಿ. ನಾಲ್ಗೆನ ಕೊಳವೆ ಆಕಾರ ಮಾಡ್ಕೊಳ್ಳಿ. ಅದರ ಮಧ್ಯದಿಂದ ಉಸಿರು ತಗೊಳ್ಳಿ. ಮೂಗಿಂದ ಹೊರಬಿಡಿ. ಇನ್ನು 3 ರೌಂಡ್ಸ್ ಮಾಡಿ. ರಿಲ್ಯಾಕ್ಸ್. ಶೀತಕಾರಿ ನಾಲ್ಗೆನ ಅಂಗ್ಳಕ್ಕೆ ತಾಗಿಸ್ಕೊಡಿ. ಹಲ್ಲಿನ ಸೈಡಿಂದ ಉಸಿರು ತಗೊಳ್ಳಿ. ಮೂಗಿನವರೆಗೆ. ಇದನ್ನು ಕೂಡ 3 ರೌಂಡ್ಸ್ ಮಾಡಿ. ಸದಂತಿ ಹಲ್ಲಿಗೆ ಸೇರಿಸಿ ಅದರ ಮಧ್ಯದಿಂದ ಉಸಿರು ತಗೊಳ್ಳಿ. ಬ್ರಹ್ಮ ಮುದ್ರೆ. ನಿಧಾನವಾಗಿ ದೀರ್ಘವಾಗಿ ಉಸಿರಾಡ್ತಾರೆ. ಶೀತಾಳಿ, ಶೀತಕಾರಿ, ಸದಂತಿ ಪ್ರಾಣಾಯಾಮಗಳನ್ನು ಮಾಡೋದ್ರಿಂದ ಹಲ್ಲಿನ ಸೆನ್ಸಿಟಿವಿಟಿ ಕಡಿಮೆ ಆಗುತ್ತೆ. ಪ್ರಾಣಕ್ಕೊಂದು ಶಕ್ತಿ ಜಾಸ್ತಿ ಆಗುತ್ತೆ. ಬಾಯಕ್ಕೆ ಕೂಡ ತಾತ್ಕಾಲಿಕವಾಗಿ ಉಪಶಮನ ಆಗುತ್ತೆ. ಹೊರಗಡೆ ಹೋದಾಗ ನೀರು ಸಿಗದೇ ಇರುವಂಥ ಸಂದರ್ಭದಲ್ಲಿ ಶೀತಾಳಿ ಮಾಡಿಕೊಂಡ್ರೆ ಸ್ವಲ್ಪ ಹೊತ್ತು ಬಾಯಕ್ಕೆ ಆದ ಹಾಗೆ ಗಾಳಿಯಲ್ಲಿರುವಂಥ ತೇವಾಂಶ ನಮ್ಮ ಶರೀರಕ್ಕೆ ಹೋಗುತ್ತೆ, ಕಾಪಾಡುತ್ತೆ. ರಿಲ್ಯಾಕ್ಸ್. ಕೈ ಚೆನ್ನಾಗುತ್ತೆ. ಮುಖಕ್ಕೆ ಸ್ಪರ್ಶವನ್ನು ಮಾಡಿ. ಒಂದ್ಸತಿ ಕಾಲನ್ನು ಮುಂದೆ ಚಾಚಿ ಒಂಚೂರು ಕಾಲು ಫ್ರೀ ಮಾಡ್ಕೊಳ್ಳಿ. ಹಿಂಗೆ ಮಾಡಿ. ಮಂಡಿ ಮೇಲೆತ್ತದು ಕೆಳಗೆ ಬಿಡೋದು ಮಾಡಿ. ಕಾಲಿಂದ ಕ್ಲಾಕ್ ವೈಸ್ ಟರ್ನ್ ಮಾಡಿ. 1 2 3 4 4 3 2 1. ಫ್ಲೆಕ್ಸ್ ಆ್ಯಂಡ್ ಟೋಸ್ ಮಾಡಿ. ಬೆರಳುಗಳನ್ನು ಮಡಿಸಿ ತೆಗೆದು ಮಾಡಿ. ಬರೀ ಬ್ಯಾಕ್ ಬೆಂಡ್ ಮಾಡ್ಕೋಬಾರ್ದು. ಒಂದ್ಸತಿ ಬ್ಯಾಕ್ ಬೆಂಡ್ ಮಾಡಿದ್ರೆ ಫಾರ್ವರ್ಡ್ ಬೆಂಡ್ ಮಾಡಬೇಕು. ಕಂಟಿನ್ಯೂಸ್ ಬ್ಯಾಕ್ ಬೆಂಡ್ ಮಾಡಿದರೆ ನೀನು ಬೆನ್ನು ಅಷ್ಟೇ. ಆಮೇಲೆ ಕಸರು ಬನ್ನಿ. ಭ್ರಮರಿ ಕಿವಿಯ ಪಕ್ಕದಲ್ಲಿರೋದನ್ನು ಒಳಗೆ ಮಾಡಿಸ್ಕೊಳ್ಳಿ. 2 ಬೆರಳು ಹುಬ್ಬಿನ ಮೇಲೆ
4 ಬೆರಳು ಮುಗಿದ ಮೇಲೆ ಇನ್ನೆರಡು ಬೆರಳು ಬಾಯಿ ಹತ್ರ ಬರಲಿ. ಷಣ್ಮುಖಿ ಮುದ್ರೆ. ನಾನು ಡೈರೆಕ್ಷನ್ ಕೊಟ್ಟ ಮೇಲೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಉಸಿರನ್ನ ಸಂಪೂರ್ಣ ಹೊರಗೆ ಬಿಡಿ. ದೀರ್ಘವಾಗಿ ತಗೊಳ್ಳಿ. ನಾಲ್ಗೆನ ಅಂಗ್ಳಕ್ಕೆ ತಾಗಿಸ್ಕೊಳ್ಳಿ. ದುಂಬಿ ಥರ ಶಬ್ದ ಮಾಡ್ತಾ ಹೊರಬಿಡಿ. ನಿಧಾನವಾಗಿ ದೀರ್ಘವಾಗಿ ಉಸಿರಾಡ್ತಾರೆ. 2 ನಾಡಿಗಳ ಶುದ್ಧತೆಯನ್ನು ಗಮನಿಸಿ. ಭ್ರಮರಿ ಅಂದರೆ ದುಂಬಿ ಥರ ಶಬ್ದ ಮಾಡೋದ್ರಿಂದ ನಮ್ಮ ಮೆದುಳಿಗೆ ಒಂದು ಟಾನಿಕ್ ಸಿಕ್ಕಿದಾಗ ಆಗುತ್ತೆ. ಅಲ್ಲೊಂದು ವೈಬ್ರೇಷನ್ ಆಗ್ತಾ ಇದೆ, ಸಣ್ಣ ವೈಬ್ರೇಷನ್. ಅದನ್ನು ಗಮನಿಸಿ. ನೆನಪಿನ ಶಕ್ತಿ ಜಾಸ್ತಿ ಆಗ್ತಾ ಹೋಗುತ್ತೆ. ನಮ್ಮನ್ನು ನಾವು ಕಂಟ್ರೋಲ್ ಆಗಿ ಇಟ್ಕೊಳ್ಳಿಕ್ಕೂ ಅವಕಾಶ ಆಗುತ್ತೆ. ಪದೇ ಪದೇ ಕೋಪ ಬರೋದು, ಪದೇ ಪದೇ ದುಃಖ ಆಗೋದು, ಅತಿ ಸಂತೋಷ, ಅತಿ ದುಃಖ ಯಾವುದೂ ನಮ್ಮ ಶರೀರಕ್ಕೆ ಒಳ್ಳೆಯದಲ್ಲ. ಅದನ್ನೆಲ್ಲ ಕಂಟ್ರೋಲ್ ಆಗಿ ಇಟ್ಕೊಳ್ಳೋದೇ ಒಂದು ಮಾನವನ ಸಹಜವಾದಂಥ ಮುಖ್ಯವಾದಂಥ ಗುಣ ಆಗಬೇಕು. ರಿಲ್ಯಾಕ್ಸ್. ಕೈ ಚೆನ್ನಾಗುತ್ತೆ. ಮುಖಕ್ಕೆ ಸ್ಪರ್ಶವನ್ನು ಮಾಡಿಕೊಡಿ. ನಾಗ ಪ್ರಾಣಾಯಾಮ, ಬಂಧ ಪ್ರಾಣಾಯಾಮ ಇನ್ನೊಂದು ದಿವಸ ಹೇಳ್ಕೊಡ್ತೀನಿ. ಅದ್ರ ಬಗ್ಗೆ ಡೈರೆಕ್ಷನ್ ಜಾಸ್ತಿ ಕೊಡಬೇಕು. ಬೆನ್ನು ಸೊಂಟ ಕುತ್ತಿಗೆ ನೇರ ಮಾಡ್ಕೊಳ್ಳಿ. ಉಸಿರನ್ನ ಸಂಪೂರ್ಣ ಹೊರಗಿಡಿ. ಇದು ಹೇಗಪ್ಪ ಅಂದರೆ ಸಂಪೂರ್ಣ ಹೊರಗಿಡಬೇಕು, ದೀರ್ಘವಾಗಿ ತೊಗೊಳ್ಬೇಕು. 5 ಕೌಂಟ್ಸ್, 5 to 10 ಕೌಂಟ್ಸ್ ಹೋಲ್ಡ್ ಮಾಡಬೇಕು, ಮತ್ತೆ ತೊಗೊಳ್ಬೇಕು, ಹೋಲ್ಡ್ ಮಾಡಬೇಕು, ಮತ್ತೆ ತೊಗೊಳ್ಬೇಕು, ಹೋಲ್ಡ್ ಮಾಡಬೇಕು, ಕಂಪ್ಲೀಟ್ ಹೊರಗಿಡಬೇಕು. ಓಕೆ. ಮತ್ತೊಮ್ಮೆ ಬೆನ್ನು ಸೊಂಟ ಕುತ್ತಿಗೆ ನೇರ ಮಾಡ್ಕೊಳ್ಳಿ. ಉಸಿರನ್ನ ಸಂಪೂರ್ಣ ಹೊರಗಿಡಿ. ದೀರ್ಘವಾಗಿ ತಗೊಳ್ಳಿ, ಹೋಲ್ಡ್ ಮಾಡಿ, ತಗೊಳ್ಳಿ, ಹೋಲ್ಡ್ ಮಾಡಿ, ತಗೊಳ್ಳಿ, ಹೋಲ್ಡ್ ಮಾಡಿ, ಸಂಪೂರ್ಣ ರಿಲ್ಯಾಕ್ಸ್. ಬ್ರಹ್ಮ ಮುದ್ರೆ. ನಿಧಾನವಾಗಿ ದೀರ್ಘವಾಗಿ ಉಸಿರಾಡ್ತಾರೆ. ನಾಗ ಪ್ರಾಣಾಯಾಮ ಮಾಡೋದ್ರಿಂದ ನಮ್ಮ ಸ್ಕಿನ್ನಿಗೆ, ನಮ್ಮ ಚರ್ಮಕ್ಕೆ ಒಂದು ಒಳ್ಳೆಯ ಹೊಳಪು ಬರುತ್ತೆ. ಆಯಸ್ಸು, ಆರೋಗ್ಯ ಕೂಡ ಬರುತ್ತೆ. ರಿಲ್ಯಾಕ್ಸ್. ಕೈ ಚೆನ್ನಾಗಿತ್ತು. ಮುಖಕ್ಕೆ ಸ್ಪರ್ಶವನ್ನು ಮಾಡ್ತೀವಿ. ನಮಸ್ಕಾರ ಮತ್ತೆ 5 ರೌಂಡ್ಸ್ ಓಂಕಾರ. ಓಂ ಗುರು ಬ್ರಹ್ಮ. ದೀರ್ಘವಾಗಿ ಉಸಿರನ್ನ ತೆಗೆದುಕೊಳ್ಳಿ.
ಆದಂಥ ಕೈನ ಕಡಿಮೆ ಇಟ್ಕೊಳ್ಳಿ. ರಿಲ್ಯಾಕ್ಸ್ ಯುವರ್ ಐಬ್ರೋಸ್, ಐಬಾಲ್ಸ್, ಐಲಿಡ್ಸ್, ಐ ಮಸಲ್ಸ್. ಚೆನ್ನಾಗಿ ಮಸಾಜ್ ಮಾಡ್ಕೊಳ್ಳಿ. ಕತ್ತಿನ ಹಿಂಭಾಗದಿಂದ ಮುಂಭಾಗ, ಕೆಳಭಾಗದಿಂದ ಮೇಲ್ಭಾಗ. ಸೈಡಿಗೆ ಹಣೆ ಮಧ್ಯದಿಂದ ಹೋಗ್ತಿರ್ತೀವಿ. 1, 2, 3. ಮುಂದೆ ಬಾಗಿ ಭೂನಮನ ಮಾಡಿ ವಾಪಸ್ ಬನ್ನಿ. ಇಡೀ ದಿನ ಈ ವೈಬ್ರೇಷನ್ ನಿಮ್ಮ ಜೊತೆ ಇರಲಿ. ಇಡೀ ದಿನ ಸುಖಮಯವಾಗಿರಲಿ. ಥ್ಯಾಂಕ್ ಯು ಆಲ್.